ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನೀವು ನೋಡ್ತಾ ಇದ್ದೀರಾ ನಿಮ್ಮನೆ ಟಿವಿ ನಿಮ್ದೇ ಕಿವಿ. ಇದು ಕೌನ್ ಮನೆಗ ಉಡಿಸ್ಪತಿ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಾಜಿನಗರದಲ್ಲೇ ವರ್ಲ್ಡ್ ಫೇಮಸ್ ಆಗಿರೋ ಅಸಾದುಲ್ಲಾ ಪಾಷಾ ಅವರು. ಮೈಚ್ ಸಲಾಮ್ ಅಲೈಕುಮ್. ನಿಮ್ಮ ನಮಸ್ಕಾರಗೆ ಹಾಗೆ ಇರಲಿ ಸರ್. ಎಲ್ಲರೂ ಕೋನ್ ಮನೆಗ ಕರೋಡ್ಪತಿ ಮಾಡಿದ್ರೆ ನೀವು ಉಡಿಸ್ಪತಿ ಮಾಡ್ತಾ ಇದ್ದೀರಾ. ನಾವು ಉಡಿಸಾಕ್ಬಿಡ್ಬೇಕು. ಕ್ಯೂ ಪಾಷಾ ಬಾಯ್, ಹೆದರಿಗೆ ಕೇಳ್ಬಿಟ್ಟು ಹೆದರ್ಕೊಂಡ್ಬಿಟ್ರಾ? ಹೆದರ್ಕೊಳ್ಳೋದು ನನ್ನ ಡಿಕ್ಷನರಿಯಲ್ಲಿ ಇಲ್ಲ ಸರ್. ನನಗೊಂದು ಡೌಟು. ಅರೆ ಇಷ್ಗೆ ಇನ್ನು ಪ್ರೋಗ್ರಾಮ್ಗೆ ನಾವು ಸ್ಟಾರ್ಟ್ ಮಾಡ್ಕೊಡಿಲ್ಲ, ಆಗಲೇ ಡೌಟ್ ಆಗೋಯ್ತಾ ನಮಗೆ? ಏನು ಮಾಡೋದು ಸರ್, ಈ ಡೌಟು ಅನ್ನೋದು ಈ ಬೆಕ್ಕಿಂದು ಮರಿ ಇರ್ತದಲ್ಲ, ಹಂಗೆ ಅಡ್ಡ ಬಂದ್ಬಿಡ್ತದೆ ಸರ್. ಅಡ್ಡಾಗಿ ಬಂದು ಅಡ್ಡ ತೆಗೆದು ಆ ಕಡೆ ಹಚ್ಬಿಡಿ. ಅದೇನು ಡೌಟು ನಮ್ಮನ್ನು ಕೇಳಿ. ಅಲ್ಲ ಸರ್, ನಾವು ಗೆದ್ದರೆ ನಮಗೆ ಚೆಕ್ಕಿಗೆ ಕೊಡ್ತೀರಿ ಇಲ್ಲ ಕಾಸಿಗೆ ಕೊಡ್ತೀರಿ ಸರ್? ಯಾಕೆಂದರೆ ನಮ್ಮದು ಬಿ ಇಲ್ಲ, ಚೆಕ್ಗೆ ಬೌನ್ಸ್ ಆಗಿಬಿಟ್ರೆ ಅವರು ನಮಗೆ ಬೇಜಾನ್ ಬೌನ್ಸ್ಗೆ ಮಾಡಿಬಿಡ್ತಾರೆ ಸರ್. ಅಭಿನಯ್ ಈಗೆಲ್ಲ ಕ್ಲಾಪ್ ಹೊಡಿಬೇಕಾಗಿರೋದು. ನಾನು ಯಾವಾಗ ಗ್ಲಾಸ್ ತೆಗಿತೀನಿ ಆಗ ಕ್ಲಾಪ್ ಹೊಡೀರಿ, ಅದೇ ನಿಮಗೆ ಸಿಗ್ನಲ್. ಓಕೆ ಪಾಷಾ ಬಾಯ್, ಯಾವುದೋ ಒಂದು ಕೊಟ್ಟರೆ ಆಯಿತು ಬಿಡಿ, ಯಾಕೆ ತಲೆ ಕೆಡಿಸ್ಕೋತೀರಾ? ಮೊದಲು ಪ್ರೋಗ್ರಾಮ್ಗೆ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮದು ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ಕೇಳಿ. ಓ ಸಾರಿ, ಕಂಪ್ಯೂಟರ್ ಇದೆ ಅಲ್ಲ, ನೋಡಿ ಸರ್. ನಮಗೆ ಒಂದು ಡೌಟು ಸರ್. ಅರೆ ಮತ್ತೆ ಡೌಟಾ? ನಿಮ್ಮ ಪಾಷಾ ಬಾಯ್ ಅಂತ ಕರೆಯೋಕ್ಕಿಂತ ಡೌಟ್ ಬಾಯ್ ಅಂತ ಕರಿಬೇಕು. ನಾವು ಗೆದ್ಮೇಲೆ ನಮಗೆ ಒಂದು ಸರ್ಟಿಫಿಕೇಟ್ಗೆ ಕೊಡ್ತೀರಲ್ಲ? ಅರೆ ನಿಮಗೆ ಚೆಕ್ಕೆ ಕೊಡ್ತೀವಿ ನಾವು, ಇನ್ನು ಕಿತ್ತೋಗಿರೋ ಸರ್ಟಿಫಿಕೇಟ್ ಕೊಡಲ್ವಾ? ಅರೆ ಅಭ್ಯಾಸನ ಈಗ ನಗ್ಬೇಕು, ಹೀಗೆ ನಗ್ಬೇಕು, ಕ್ಲಾಸ್ ಬಿಟ್ಟಿದ್ದೀನಿ. ಅರೆ ನಮಗೆ ಚೆಕ್ ಎಲ್ಲ ಬೇಡ ಸರ್, ನನಗೆ ಕ್ಯಾಶ್ಗೆ ಕೊಟ್ಬಿಡಿ. ಗೊತ್ತಲ್ವಾ ನಮ್ಮದು ಬೇಗಮ್ ಹೆಂಗೆ ಅಂತ. ನೋಡಿ ಪಾಷಾ ಬಾಯ್, ಏನೋ ಒಂದು ಕೊಟ್ಟರೆ ಆಯ್ತು ನಿಮಗೆ. ಮೊದಲು ಕ್ವಶನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಆಪ್ಷನ್ನ ಕೇಳಿಸ್ಕೊಳ್ಳಿ. ಸಾರಿ ನೋಡಿ, ಈ ಎ ಸರ್ಟಿಫಿಕೇಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋ ಸ್ವಾಮೀಜಿ ಯಾರು? ಅರೆ ಇಸ್ಕು ಇಲ್ಲೋ ನೋಡ್ದಂಗೆ ಐತಲ್ಲ ನಮ್ಮದು. ಆಪ್ಷನ್ ಎ ನಿತ್ಯಾನಂದ, ಆಪ್ಷನ್ ಬಿ ದೇವಿಶ್ರೀ, ಆಪ್ಷನ್ ಸಿ ಬಾಬಾ ರಾಮದೇವ್, ಆಪ್ಷನ್ ಡಿ ಹೋಳಿ ಮಠದ ಸ್ವಾಮೀಜಿ. ಅರೆ ಸರ್, ಇವರು ನಮಗೆ ಗೊತ್ತು ಸರ್. 5 ವರ್ಷದ ಹಿಂದೆ ನಮ್ಮದು ಶಿವಾಜಿನಗರಲ್ಲೇ ಗ್ಯಾರೇಜ್ ಇಲ್ಲ, ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಇವನು ಈಗ ನಾಮಗೆ ಹಾಕೊಂಡ್ಬಿಟ್ಟು ಗಂಟೆಗೆ ಬಾರಿಸ್ಕೊಂಡು ಪೂಜಾರಿ ಆಗ್ಬಿಟ್ಟ. ಪಾಷಾ ಬಾಯ್, ನಾವು ಇವ್ರದ್ದು ಫುಲ್ ರೆಸ್ಯೂಮ್ ಕೇಳ್ತಾ ಇಲ್ಲ ನಿಮ್ಮ ಹತ್ರ. ಅವ್ರ ಹೆಸರು ಹೇಳಿದ್ರೆ ಸಾಕು, ಅವ್ರ ವಿಡಿಯೋ ನೋಡಿ ಯಾರು ಅಂತ ಹೆಸರು ಮಾತ್ರ ಹೇಳಿ. ಅರೆ ಟೇರೋ ಸರ್, ಇವರು ಇಮ್ರಾನ್ ಹಸ್ಮೀರ್ ರೇಂಜಲ್ಲಿ ಕಿಸ್ಗೆ ಮಾಡ್ತಾವ್ರೆ. ಅರೆ ಸಾಬ್, ಯಾಕೆ ಎಕ್ಸೈಟ್ ಆಗ್ತೀರಾ? ನೀವು ವಿಷನ್ ಇಲ್ಲದೆ ಇದ್ದರೂ ಸೆನ್ಸಸ್ ಜಾಸ್ತಿ ನೋಡಿ ನಿಮಗೆ. ಅರೆ ಪಾಷಾ ಬಾಯ್, ನಿಮ್ಗೆ ಯಾರು ಹೇಳಿದ್ರು ನಮ್ದಕ್ಕೆ ವಿಷನ್ ಇಲ್ಲ ಅಂತ? ಸುಮ್ಮನೆ ಸ್ಟೈಲ್ಗೆ ಹಾಕೊಂಡಿರೋದು. ಇದು ಸ್ಟೈಲ್ ಮಾರ್ನ ಸೂಪರ್ ಸ್ಟಾರನ ಇತ್ಲಿ. ಈಗ ನಿಮ್ಮ ಟೈಮ್ ಓಡ್ತಾ ಇದೆ, ಆನ್ಸರ್ ಹೇಳಿ ಬೇಗ. ಸರ್, ಇವರು ನೆನಪಿಗೆ ಬರ್ತಾ ಇಲ್ಲ. ಒಂದು ಆ್ಯಂಗಲಲ್ಲಿ ನೋಡಿದ್ರೆ ಕೋಳಿ ಫಯಾಜ್ಗೆ ನೆನಪು ಬರ್ತಾರೆ. ಸಾರಿ, ಕೋಳಿ ಸ್ವಾಮೀಜಿಗೆ ನೆನಪು ಬರ್ತಾರೆ ಸರ್. ಅವ್ರಿಗೆ ಬೀಗ ಹಾಕ್ಬಿಡಿ. ಹಾಕೇ ಬಿಡ್ಲಾ ಬೀಗ? ಏನು ಸರ್, ನೀವು ಬೀಗಾಗೆ ತಂದಿಲ್ಲ, ನಮ್ಮ ಗ್ಯಾರೇಜಿಂದ ತಂದುಕೊಡ್ಲಾ? ನಿಮ್ಮ ದುಡ್ಡಲ್ಲಿ ತರ್ತೀರಾ? ಯಾಕೆ ಬಂದ್ಬಿಡಿ. ಅರೆ ಅಭಿನಯ್ ಈಗ ಹೊಡೆಯಬಾರ್ದು, ಯಾಕೆಂದ್ರೆ ಅವ್ರು ನನಗೆ ಠಾಂಗ್ ಕೊಟ್ಟಿದ್ದಾರೆ. ರಂದೆ ಈಗ ನಿಮ್ಮ ಉತ್ತರ ಸರಿನಾ ಇಲ್ವಾ ನೋಡೋಣ. ಓ ಅಫ್ಸೋಸ್ ಕಿ ಬಾತ್ ಹೈ, ನಿಮ್ಮ ಉತ್ತರ ತಪ್ಪು. ಸರಿಯಾದ ಉತ್ತರ ದೇವಿಶ್ರೀ ಸ್ವಾಮೀಜಿ. ಪಾಷಾ ಬಾಯ್, ನಿಮ್ಮದು ನೆಕ್ಸ್ಟ್ ಕ್ವಶನ್ ಹಿಂಗಿದೆ. ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದ ದೇವಿಶ್ರೀ ಸ್ವಾಮಿ ಯಾವುದರ ಆಧಾರದ ಮೇಲೆ ಹೊರಗಡೆ ಬಂದಿದ್ದಾರೆ? ಅರೆ ಸರ್, ಒಂದು ಆಭಾಷಣ ಕೊಡಿ ಸರ್. ನಾಲ್ಗೆ ಏನಾಗ್ಬೋದಪ್ಪ, ಒಂದು ಆಪ್ಷನ್ಗೆ ಕೊಡಿ ಸರ್. ಇವತ್ತು ನೀವು ನಿಮ್ಮ ನಾಲ್ಗೆ ತೊಳ್ಕೊಂಡು ಬಂದಿಲ್ಲ ಅಂತ ಕಾಣುತ್ತೆ. ಇವತ್ತೇನಾದ್ರು ತಪ್ಪು ಉತ್ತರ ಕೊಟ್ಟರೆ ಅದಕ್ಕೆ ನಾನಲ್ಲ ಹೊಣೆ, ನಿಮ್ಮ ನಾಲ್ಗೆನೇ ಹೊಣೆ. ಅರೆ ಅಭಿ ಬಜಾ, ದೇವಿಶ್ರೀ ಸ್ವಾಮೀಜಿಯವರು ಯಾವುದರ ಆಧಾರದ ಮೇಲೆ ಹೊರಗಡೆ ಬಂದರು? ಆಪ್ಷನ್ ಎ ಅಂಜಲ್ ಮೀನು, ಆಪ್ಷನ್ ಬಿ ಆಂಬತಿ ಮೀನು, ಆಪ್ಷನ್ ಸಿ ಜಾಮೀನು, ಆಪ್ಷನ್ ಡಿ ಜಿಲೇಬಿ ಮೀನು. ಸಾರಿ ಸಾರ್, ಕ್ವಶನ್ಗೆ ಇನ್ನೊಂದ್ಸಲಿಗೆ ರಿಪೀಟ್ಗೆ ಮಾಡಿಬಿಡಿ ಸರ್. ನೀವು ನಿಮ್ಮ ನಾಲ್ಗೆ ಜೊತೆ ಕಿವಿನೂ ತೊಳ್ಕೊಂಡು ಬಂದಿಲ್ಲ ಅಂತ ಕಾಣುತ್ತೆ. ಅರೆ ಸಾರ್, ಅಣ್ಣವರು ಹೇಳಿಲ್ಲ ಕವಿರತ್ನ ಕಾಳಿದಾಸದಲ್ಲಿ, ಸ್ನಾನ ಗಿನ ಎಲ್ಲ ಮೈಗೆ ಅಲ್ಲ ಮನ್ಸಿಗೆ ಅಂದ್ಬಿಟ್ಟು. ಅಣ್ಣವ್ರೇನು ಸ್ನಾನನೇ ಮಾಡಬೇಡಿ ಅಂತ ಹೇಳಿದಾರಾ? ನೋ, ನಿಮ್ಮದು ಟೈಮ್ ಹೋಗ್ತಾ ಇದೆ, ಬೇಗ ಆನ್ಸರ್ ಹೇಳಿ, ಇಲ್ಲಾಂದರೆ ಉಡಿಸಿ ಹಾಕ್ಬಿಡ್ತೀರಾ. ಅರೆ ಕ್ವಶನ್ಗೆ ರಿಪೀಟ್ ಮಾಡಿ ಸಾರ್. ಅರೆ ಇದೊಳ್ಳೆ ಕರ್ಮ ಆಗೋಯ್ತು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಪಾಷಾ ಬಾಯ್, ಕಡೆ ಸಲ ಹೇಳ್ತಾ ಇದ್ದೀನಿ. ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದ ನಮ್ಮ ದೇವಿಶ್ರೀ ಸ್ವಾಮೀಜಿ ಯಾವುದರ ಆಧಾರದ ಮೇಲೆ ಹೊರಗಡೆ ಬಂದರು? ಆಪ್ಷನ್ ಎ ಅಂಜಲ್ ಮೀನು, ಆಪ್ಷನ್ ಬಿ ಆಂಬತಿ ಮೀನು, ಆಪ್ಷನ್ ಸಿ ಜಾಮೀನು, ಆಪ್ಷನ್ ಡಿ ಜಿಲೇಬಿ ಮೀನು.
कौन सा मीनू समझ में नहीं आ रहा ना भैया ನಿಮ್ಮ ಸಮಯ ಓಡ್ತಾ ಇದೆ, ಬೇಗ ಆನ್ಸರ್ ಕೊಡಿ ಪಾಷಾಬಾಯ್. ಸರ್ ಟೋಟಲ್ ಆಗಿ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸರ್. ಜಿಲೇಬಿ ಮೀನಿಗೆ ಹಾಕಿ ಸರ್. ಜಿಲೇಬಿ ಮೀನು ಬೀಗ ಹಾಕ್ಲಾ? ಸರ್ ನೀವು ಹಾಕಿ ಸರ್, ಇಲ್ಲದಿದ್ರೆ ನಾನೇ ಬೀಗ ಹಾಕ್ಬಿಡ್ತೀನಿ. ನಿಮ್ಮ ಗ್ಯಾರೇಜಿಂದ ತಂದು ಕೊಡ್ತೀರಾ? ಯಾಕೆ ಬಂದ್ಬಿಡಿ. ಅರೆ ಅರೆ ನೋಡಿ, ನಾನು ಗ್ಲಾಸ್ ತೆಗ್ದಿದ್ದೀನ ಇಲ್ಲ, ಇವಾಗೆಲ್ಲ ಕ್ಲಾಪ್ ಹೊಡಿಬಾರ್ದು. ಓಕೆ ಇಳ್ಸಿ. ಪಾಷಾಬಾಯ್, ನಿಮ್ಮ ಉತ್ತರ ಸರಿನೋ ತಪ್ಪು ನೋಡೋಣ. ಪಾಷಾಬಾಯ್, ನಾವು ಜಾಮೀನ್ ಬಗ್ಗೆ ಕೇಳ್ತಾ ಇದ್ರೆ ನೀವು ತಿನ್ನೋ ಮೀನ್ ಬಗ್ಗೆ ಹೇಳ್ತಾ ಇದ್ದೀರಾ. ಹೋಗ್ಲಿ ಬಿಡಿ ಸರ್, ಒಂದೊಂದು ಸಾರಿ ಹಂಗಂಗೆ ಆಗುತ್ತೆ, ಅಡ್ಜಸ್ಟ್ಗೆ ಮಾಡ್ಕೊಂಬಿಡಿ. ಹಾಗಾದ್ರೆ ನೀವೇನಾದ್ರು ಗೆದ್ರೆ ನಾವು ಚೆಕ್ ಕೊಟ್ರೆ ತಗೋತೀರಾ? ಸರ್ ಚೆಕ್ಕೆ ಗಿಕ್ಕೆ ಎಲ್ಲ ಬೇಡ ಸರ್, ಕ್ಯಾಶ್ಗೆ ಕೊಟ್ಬಿಡಿ. ನಮ್ಮದು ಬೇಗಮ್ಮ ಗೊತ್ತಲ್ಲ, ಅವರು ಪಾಯಸದೊಳಗಡೆ ಇಲಿ ಪಾಸಣ ಹಾಕಿಬಿಟ್ಟು ಪಾಸನ ಪಾರ್ಸಲ್ ಮಾಡಿಬಿಡ್ತಾರೆ ಸರ್. ಹೀಗೊಳಿ ಕಬ. ಓಕೆ ಓಕೆ, ಇದೇ ಖುಷಿನಲ್ಲಿ ಮುಂದಿನ ಪ್ರಶ್ನೆ ಪಾಷಾಬಾಯ್ ನಿಮಗಾಗಿ ಈ ರೀತಿ ಇದೆ. ರಿಪೀಟ್ಗೆ ಮಾಡಲೇಬೇಕು ಅಂತ ನಂದು ಕುಂತ್ಬಿಟ್ರೆ? ರಿಪೀಟ್ ಮಾಡಬೇಕಂದ್ರೆ ನೀವು ಗೆದ್ದಿರೋ ಅಮೌಂಟಲ್ಲಿ 50% ನಮಗೆ ಕೊಡಬೇಕಾಗುತ್ತೆ. ಓಕೆನಾ? ಓ ಹಂಗ, ನಮ್ಮದು ಬೇಗಮ್ಗೆ ಹೇಳ್ಬಿಟ್ಟು ಪಾಯಸದಲ್ಲಿ ಪಾಸಣ ಹಾಕ್ಬಿಟ್ಟು ನಿಮಗೆ ತಿನ್ನಿಸ್ಬಿಡ್ತೀವಿ. ಓಕೆನಾ? ಪಾಷಾಬಾಯ್, ಈಗ ಅದೆಲ್ಲ ಬಿಟ್ಟಾಕಿ, ಈಗ ಕ್ವಶನ್ ಮತ್ತು ಆಪ್ಷನ್ಸ್ಗೆ ಬರೋಣ. ಅಕ್ಷಯ ತೃತೀಯ ದಿನ ಏನನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ವಾಡ್ಕೆ. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಚಿನ್ನ, ಆಪ್ಷನ್ ಬಿ ಕಬ್ಬಣ, ಆಪ್ಷನ್ ಸಿ ಕಲ್ಲಿದ್ಲು, ಆಪ್ಷನ್ ಡಿ ಅಲ್ಯೂಮಿನಿಯಂ. ಈ ಫೋನ್ ಆಫ್ ಫ್ರೆಂಡ್ ಅಂತ ಐತಲ್ಲ, ಅದಿಲ್ವಾ ಸರ್? ಇಲ್ಲ, ಬಂದವರೆಲ್ಲ ಇದೇ ಥರ ಫೋನ್ ಆಫ್ ಫ್ರೆಂಡ್ ಅಂತ ಹೇಳಿ ಸಿಕ್ಕಾಪಟ್ಟೆ ಫೋನ್ ಬಿಲ್ ಬಂದ್ಬಿಟ್ಟು BSNL ಅವರು ಇನ್ಕಮಿಂಗು ಔಟ್ಗೋಯಿಂಗ್ ಎರಡು ಕಟ್ಕೊಂಡು ಆಗಿದ್ದಕ್ಕೆ ಆಗಲಿ ಸರ್, ಕಬ್ಬಣಾಗೆ ಹಾಕ್ಬಿಡಿ ಸರ್. ಓಕೆ, ನಿಮ್ಮ ಉತ್ತರ ಸರಿನಾ ತಪ್ಪ ನೋಡೋಣ. ಕಂಪ್ಯೂಟರ್ ಜಿ. ಪಾಷಾಬಾಯ್, ನಿಮ್ಮ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಚಿನ್ನ. ಅರೆ ಸೋನಾ ಹೇಳಿದಿದ್ರೆ ಚೆನ್ನಾಗಿತ್ತು, ನಮಗೆ ಇದು ಹೊಳಿಲೇ ಇಲ್ಲ ಸರ್. ಓ, ನಿಮ್ಗಂತೂ ಹೊಡಿಲಿಲ್ಲ, ನಮಗೀಗ ಬೆಲ್ ಹೊಡೆದ್ಬಿಟ್ಟಿದ್ದಾರೆ. ಪ್ರೋಗ್ರಾಮ್ ನಿಲ್ಲಿಸೋ ಸಮಯ ಬಂದಿದೆ. ನಿಮ್ಗಂತೂ ಚಿನ್ನ ಕೊಡೋಕ್ಕಾಗಿಲ್ಲ, ಯಾಕಂದರೆ ಚೆಕ್ಕು ಇಲ್ಲ, ಕ್ಯಾಶು ಇಲ್ಲ, ಯಾವುದೇ ಆನ್ಸರ್ ಕರೆಕ್ಟಾಗಿ ಹೇಳಿಲ್ವಲ್ಲ. ಅದಕ್ಕೆ ಸ್ವಲ್ಪ ಕಬ್ಬಣ ಕೊಡ್ತೀವಿ, ಅದನ್ನು ತಗೊಂಡೋಗಿ ಗುಜ್ರಿಗೆ ಹಾಕ್ಬಿಟ್ಟು ನಿಮ್ಮ ಬೇಗಮ್ಗೆ ಸ್ವಲ್ಪ ದುಡ್ಡು ಕೊಡ್ತೀವಿ. ಇಲ್ಲ ಅಂದರೆ ಬೇಗ ಪಾಷಾಣ ಹಾಕ್ಬಿಟ್ಟು ನಿಮಗೆ ಜೈ ಅನಿಸ್ಬಿಟ್ಟು. ಮಹನೀಯರೇ ಮತ್ತು ಮಹಿಳೆಯರೇ, ನೀವು ನೋಡ್ತಾ ಇದ್ದೀರಾ ಕೌನ್ ಬನೇಗಾ ಉಡೀಸ್ಪತಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ನಮಸ್ಕಾರ.